ಎಲ್ಲರಿಗೂ ಸಿಡಿ ಕಿಚನ್ ಬ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ನವೆಂಬರ್ 16 ನನ್ನ ಅಮ್ಮನ ಬರ್ತ್ಡೇ. ಸೊ ಈಗ ಸ್ವಲ್ಪ ಡೆಕೋರೇಷನ್ ಮಾಡುವಂತ, ಅಂದರೆ ದೊಡ್ಡದೇನಿಲ್ಲ, ಸ್ವಲ್ಪ ನನಗೆ ಎಷ್ಟಾಗ್ತದೆ ಅಷ್ಟು ಮಾಡ್ತೀನಿ. ಇಲ್ಲಿ ನಾನು ಡೆಕೋರೇಷನಿಗೆ ಬಲೂನ್ಸನ್ನು ಬ್ಲೋ ಮಾಡ್ತಿದ್ದೇನೆ. ಈ ಬಲೂನ್ಸ್ ಎಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು 220 230 ರುಪೀಸಿಗೆ. ಸೊ ಲಾಸ್ಟ್ ಟೈಮ್ ಕೂಡ ಯೂಸ್ ಮಾಡಿದ್ದೆ, ಈ ಸಲ ಕೂಡ ಅದನ್ನೇ ಯೂಸ್ ಮಾಡ್ತಿದ್ದೇನೆ, ಸೇಮ್ ಬಲೂನ್ಸನ್ನು. ಹೀಗೆ ರಬ್ಬರ್ ಬ್ಯಾಂಡ್ಸ್ ಹಾಕಿದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಕೂಡ ಈ ಬಲೂನ್ಸ್ ಯೂಸ್ ಮಾಡ್ಬೋದು. ಬಟ್ ಡೈರೆಕ್ಟ್ ಅದಕ್ಕೇ ನಾಟ್ ಹಾಕಲಿಕ್ಕೆ ಹೋದರೆ ವೇಸ್ಟ್ ಆಗುತ್ತೆ. ಸೊ ನಾನಿಲ್ಲಿ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೇನೆ. ಇಲ್ಲಿ ನೋಡ್ಬೋದು ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಾನು ಬಲೂನ್ಸನ್ನು ಬ್ಲೋ ಮಾಡಿ ಇಟ್ಟಿದ್ದೇನೆ. ಅದರಲ್ಲೇ ಒಂದು ಟೇಪ್ ಟೈಪ್ ಕೊಟ್ಟಿರ್ತಾರೆ, ಅದರಲ್ಲಿ ಬಲೂನ್ಸನ್ನು ಫಿಕ್ಸ್ ಮಾಡಿದರೆ ಆಯಿತು. ಇಲ್ಲಿ ಸ್ವಲ್ಪ ಹೂ ಕೂಡ ಬಾಟಲಲ್ಲಿ ಹಾಕಿ ಇಟ್ಟಿದ್ದೇನೆ, ಒರಿಜಿನಲ್ ಫ್ಲವರ್ಸ್ ಎಲ್ಲ ಅಲ್ಲಿ ಹಿಂದೆ ಹಾಕಿದ್ದೆ ನೋಡ್ಬೋದು. ಮತ್ತು ಲೈಟ್ಸ್ ಎಲ್ಲ ಹಾಕುವಾಗ ತೋರಿಸ್ತೀನಿ. ಎಂತಂದರೆ ನಾನು ಅದ್ರ ಜೊತೆ ಹ್ಯಾಪಿ ಬರ್ತ್ಡೇ ಅಂತ ಒಂದು ಟ್ಯಾಗ್ ಬರ್ತದೆ, ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೆ. ಅದರಲ್ಲಿ ಅದು ಡಬಲ್ ಸೈಡೆಡ್ ಗಮ್ ಟೇಪ್ ಸ್ಟಿಕ್ ಆಗಿದೆ, ಅದು ಓಪನ್ ಆಗ್ತಿಲ್ಲ. ಸೊ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ತರಲಿಕ್ಕೆ ಸಾಧ್ಯವಿಲ್ಲ. ನೋಡುವ ಎಂತ ಆಗ್ತದಂತ. ಸೊ ಇದು ಅಮ್ಮನ ಬರ್ತ್ಡೇ ಅದು ಕೇಕ್. ಸೊ ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ನಂದು 1.5K ಸಬ್ಸ್ಕ್ರೈಬರ್ಸ್ ಆದಕ್ಕೆ ಕೂಡ ಒಂದು ಕೇಕ್ ಕಟ್ ಮಾಡಿದೆ. ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟ್ ಮಾಡಿದ್ದಕ್ಕೆ. ಬೇಗನೆ 1.5K ಆಗಿದೆ, ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದರೆಲ್ಲ ಕ್ರೆಡಿಟ್ಸ್ ಎಲ್ಲ ನಿಮಗೆಲ್ಲರಿಗೂ ಹೋಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಯೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.